ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾರೆ ಅಂತ ಅಂದ್ಬಿಟ್ಟು ಗಾದೆ ಇದೆ. ಆ ನಿಜವಾದ ಗಾದೆ ಏನಾದ್ರು ಹೇಳಿ ಮಾಡಿಸಿದ್ರೆ ದೇವೇಗೌಡರ ಕುಟುಂಬಕ್ಕೆ ಚೆನ್ನಮ್ಮ ಅವ್ರಿಗೆ ಅನ್ವಯಿಸ್ತದೆ ಅಂತ ಅಂದ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತೀವಿ. ಯಾಕೆಂದರೆ ಇವತ್ತು ಆ ಅಮ್ಮವರು ಯಾವುದೇ ಅಧಿಕಾರದಲ್ಲಿ ಇಲ್ಲದೆ ಇದ್ರು, ಯಾವುದೇ ಜನಪ್ರತಿನಿಧಿ ಅಲ್ಲದೆ ಇದ್ರು, ಇವತ್ತು ಇಡೀ ರಾಜ್ಯದ ಜನ ಇವತ್ತು ಕಣ್ಣಲ್ಲಿ ಕಂಬನಿ ಬಿಡೋ ಥರ ಯಾರೊಬ್ಬರು ಮಹಿಳೆ ಈ ಭಾರತ ದೇಶದಲ್ಲಿ ಮಾಡಿದ್ದಾರೆ ಅಂದರೆ ಅದು ಅಮ್ಮವ್ರು ಮಾತ್ರ ಅಂತ ನಾನು ಭಾವಿಸ್ತೀನಿ. ಇವತ್ತು ಮನೆಗೆ ಯಾರೇ ಬರಲಿ, ಬಂದಂಥ ಸಂದರ್ಭದಲ್ಲಿ ನಾಲ್ಕು ಗೋಡೆ ಮಧ್ಯೆ ಇರುವಂತ ಒಂದು ಭಾರತೀಯ ನಾರಿ ಇಷ್ಟು ಒಂದು ಪ್ರೀತಿ ಸಂಪಾದನೆ ಮಾಡ್ಬೋದಾ ಅಂತ ಅನ್ಬಿಟ್ಟು ನಿಜವಾಗ್ಲೂ ಖುಷಿ ಆಗುತ್ತೆ. ಬಟ್ ಹಾಗೇನೆ ನೋವಾಗ್ತಾ ಇದೆ ಇವತ್ತು ಅಮ್ಮವ್ರನ್ನ ಕಳ್ಕೊಂಡಿರುವಂಥದ್ದು. ಅಮ್ಮ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ನಾವು ಅಮ್ಮವ್ರನ್ನ ಖಂಡಿತ ಬರೀ ಕುಮಾರಣ್ಣ ದೇವೇಗೌಡರು ಮಾತ್ರ ಈ ನೋವಲ್ಲಿಲ್ಲ, ಇಡೀ ರಾಜ್ಯದ ಜನ ಪಕ್ಷಾತೀತವಾಗಿ ನೋವಲ್ಲಿದ್ದಾರೆ ಅಂತ ಅನ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿದ್ರು. ದೊಡ್ಡ ರಾಜಕೀಯ, ಯಾಕಂದ್ರೆ ಕುಟುಂಬ ಪೂರ್ತಿ ರಾಜಕೀಯ ವ್ಯಕ್ತಿಗಳೇ ಆಗಿರೋದು, ಅವ್ರಿಗೆ ಫುಲ್ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿರೋದು ಅಣ್ಣ. ಇವತ್ತು ಏನೇ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಧಾನಮಂತ್ರಿ ಆಗಿರ್ಬೋದು ಅಣ್ಣ, ಇವರು ದೇವೇಗೌಡರು ಮತ್ತೆ ಕುಮಾರಣ್ಣ, ಇವರೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣೋದಕ್ಕೆ ಅಮ್ಮನ ಪೂಜೆ ಪುನಸ್ಕಾರಗಳೇ ಸಾಕ್ಷಿ. ಇವತ್ತು ಅಮ್ಮನ ಕಳ್ಕೊಂಡು ಇವರೆಲ್ಲ ನಿಜವಾಗ್ಲೂ ಖಂಡಿತ ಭಾಳ ಅಮ್ಮವ್ರನ್ನ ಕಳ್ಕೊಂಡಿರೋಂಥದ್ದು ಅವ್ರಿಗೆ ಭಾಳ ನೋವು. ಕುಮಾರಣ್ಣರಿಗೆ ಮತ್ತು ದೇವೇಗೌಡರಿಗೆ ಆ ನೋವನ್ನ ಭರಿಸೋಂಥ ಶಕ್ತಿ ದೇವ್ರು ಖಂಡಿತ ಕೊಡ್ತಾರೆ ಅಂತ ನಾನು ನಂಬ್ತೀನಿ. ಮತ್ತು ಇಡೀ ಭಾರತ ದೇಶದಲ್ಲಿ ಇಷ್ಟು ಈ ರೀತಿ ಒಂದು ದೊಡ್ಡ ಕುಟುಂಬ, ಒಂದು ಯಶಸ್ವಿ ಮಹಿಳೆ ಹ್ಯಾಂಡಲ್ ಮಾಡ್ತಾರೆ ಇಡೀ ಕುಟುಂಬನ, ಒಂದು ಎಲ್ಲರೂ ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಅಂತಂದರೆ ಅದು ಈ ಕುಟುಂಬಕ್ಕೆ ಮಾತ್ರ ಸಲ್ಲುತ್ತದೆ ಅಂತ ಅಂದ್ಬಿಟ್ಟು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಸಾಹೇಬರ ಧರ್ಮಪತ್ನಿಯರಾದ ಚೆನ್ನಮ್ಮನವರು ಅವರ ಮದುವೆಯ ದಿವಸದಿಂದ ಕೂಡ ದೇವೇಗೌಡ ಸಾಹೇಬರಿಗೆ ಹೆಗಲು ಕೊಟ್ಟು ಎಲ್ಲ ರೀತಿ ಸಹಕಾರ ಮಾಡಿದ್ದಾರೆ. ಇವತ್ತು ಕುಮಾರಣ್ಣವರು, ರೇವಣ್ಣವರು, ಅನೇಕ ರೀತಿಯ ಮಂತ್ರಿಗಳು ಆಗಬೇಕಾದ್ರೆ ಚೆನ್ನಮ್ಮನವರ ಒಂದು ನಿಸ್ವಾರ್ಥ ಸೇವೆ, ಸಹಕಾರ ಬಹಳ ಮುಖ್ಯ. ಅಂಥವರು ಪ್ರಧಾನಮಂತ್ರಿ ಧರ್ಮಪತ್ನಿ ಅಂತಲೂ ಕೂಡ ಒಂದು ಯಾವುದೇ ಅಮ್ಮು ಬಿಂಬಿಲ್ದೇ ಹೋದವ್ರಿಗೆಲ್ಲರಿಗೂ ಕೂಡ ಊಟ ಉಪಚಾರ ಮಾಡಿ ಎಲ್ಲರ ಬಾಯಲ್ಲೂ ಕೂಡ ಅನ್ನಪೂರ್ಣೇಶ್ವರಿ ಅಂತ ಕರೆಸ್ಕೊತಾ ಇದ್ರು. ನಿಜವಾಗ್ಲೂ ಅಂತ ಚೆನ್ನಮ್ಮನವ್ರನ್ನ ಕಳ್ಕೊಂಡಿದ್ದು ಅವರ ಕುಟುಂಬಕ್ಕೆ ಅಷ್ಟಕ್ಕೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಲೆಕ್ಕದಲ್ಲಿ ಭಾರತ ದೇಶಕ್ಕೆ ದೊಡ್ಡ ನಷ್ಟ ಆಗಿದೆ. ರೇವಣ್ಣ ಆಗಲಿ ಅವ್ರ ಮಕ್ಕಳೇ ಆಗಲಿ ಅವರಷ್ಟೇ ಕಳ್ಕೊಂಡಿಲ್ಲ, ಇಡೀ ನಮಗೆಲ್ಲರಿಗೂ ತಾಯಿ ಇಲ್ಲೋ ಥರ ಒಂದು ನೋವಾಗ್ತಿದೆ ಎಲ್ಲರಿಗೂ. ಏನಕ್ಕೆ ಅಂದರೆ ಆಕೆ ಅವ್ರ ಕುಟುಂಬನೇ ಅಷ್ಟೇ ಅಂತಲ್ಲ, ಎಲ್ಲರೂ ಅದೇ ಭಾವನೆಯಿಂದ ನೋಡ್ಕೊಂಡು ಹೋಗ್ತಾ ಇದ್ದಂಥ ತಾಯಿ ಈಗ ಈ ರೀತಿ ಕಳ್ಕೊಂಡಾಗ ಎಲ್ಲರಿಗೂ ನೀವೇ ನೋಡ್ತಾ ಇದ್ದೀರ, ಈ ಜನ ಇದೆಲ್ಲ ಅಂದರೆ ಅವ್ರ ಮೇಲೆ ಅಷ್ಟು ಅಭಿಮಾನ ಪ್ರೀತಿ ಇಲ್ಲ ಅಂದರೆ ಇಷ್ಟು ಜನ ಸೇರೋದು ಇಲ್ಲ, ಬರೋದು ಇಲ್ಲ ಅಂತ. ಬಟ್ ಆದರೆ ಆ ಥರ ತಾಯಿನ ನಾವು ಇನ್ನು ನೋಡ್ಲಿಕ್ಕಾಗಲ್ಲ. ಯಾಕೆಂದರೆ ಅವರು ಚಿಕ್ಕ ಇದರಲ್ಲಿ ಇದೆಲ್ಲ ನಾವೆಲ್ಲ ನೋಡಿಲ್ಲ ಯಾವ ರೀತಿ ಇದ್ರು ಏನಂತ. ಆದರೂ ಅದಾದಮೇಲೆ ನಮ್ಮ ತಿಳುವಳಿಕೆ ಬಂದಾದಮೇಲೆ ಕುಮಾರಣ್ಣ ಆಗಲಿ ಅವ್ರ ಮಕ್ಕಳಾಗಲಿ ಅವ್ರು ನಡ್ಕೊಳ್ತಾ ಇರೋ ಒಂದು ರೀತಿ ನೀತಿ ಆಗಲಿ ಅದೆಲ್ಲ ನೋಡಿದ್ರೆ ಅದೆಲ್ಲ ತಾಯಿ ಮೇಲೇ, ತಾಯಿ ಅವ್ರಿಗೆ ಹೇಳ್ಕೊಟ್ಟಿರೋ ಒಂದು ಇದು ತಾಯಿ ಇದು ಅಂತ ನಾವು ಅಂದ್ಕೊಳ್ತೀವಿ. ಹೇಳ್ಬೇಕಂದ್ರೆ ಆ ಥರ ತಾಯಿ ಯಾರಿಗೂ ನನ್ನ ಪ್ರಕಾರ ಸಿಗಲ್ಲ ಅನಿಸುತ್ತೆ. ಯಾಕೆಂದರೆ ಇನ್ನು ಮತ್ತೆ ಹುಟ್ಟಿ ಬರಲಿ ಆ ತಾಯಿ ಎಲ್ಲರಿಗೂ, ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಎಲ್ಲರಿಗೂ ತಾಯಿಯಾಗಿ ಕರುಣಿಸ್ಲಿ ಅಂತ. ಅದು ಕುಮಾರಣ್ಣ ಹೋಗ್ತಾರೆ ಅಂತ ಅನ್ನೋದಕ್ಕಿಂತ ಈಗ ಅಪ್ಪಾಜಿ ಇದ್ದಾರೆ, ದೇವೇಗೌಡರು ಇದ್ದಾರೆ, ತಾಯಿ ಅಂದಮೇಲೆ ಎಲ್ಲರಿಗೂ ನೋವು ಆಗೇ ಆಗುತ್ತೆ. ಬಟ್ ಆದರೂ ಕುಗ್ಗೋಗ್ದಲ್ಲೇ ಇರೋ ರೀತಿ ದೇವರು ಭಗವಂತ ಕುಮಾರಣ್ಣನವ್ರಿಗೆ ಶಕ್ತಿ ಕೊಡಲಿ, ಕುಗ್ಬಾರ್ದು ಅವರು. ಯಾಕೆಂದರೆ ಇನ್ನೂ ತುಂಬ ಅವ್ರು ಸೇವೆ ಮಾಡೋದಿದೆ, ರಾಜ್ಯಕ್ಕಾಗಲಿ ಜನಗಳಿಗಾಗಲಿ ಎಲ್ಲದಕ್ಕೂ ಇದು ಮಾಡಿ ಆ ತಾಯಿನ ಧೈರ್ಯ ಕೊಡಲಿ. ಆ ತಾಯಿರೂ ಇದಾಗ್ದಲ್ಲೇ ಇರೋ ರೀತಿ ಕುಗ್ದಲ್ಲೇ ಇರೋ ಥರ ಭಗವಂತ ಕಾಪಾಡಲಿ.